ಎರಡು ದಿನಗಳ ಹಿಂದೆ DCM DK ಶಿವಕುಮಾರ್ ನನ್ನ ನೇತೃತ್ವದಲ್ಲಿ ಚುನಾವಣೆ ನಡೆದಾಗ ಬೆಂಬಲಿಸಿ ಅನ್ನುವಂಥ ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದರು. ಈಗ ಗೃಹ ಸಚಿವ ಪರಮೇಶ್ವರ್ ಅವರು ನಾನು ರಾಜೀನಾಮೆಗೆ ಸಿದ್ಧ ಅನ್ನುವಂಥ ಮಾತನ್ನ ಬಹಿರಂಗವಾಗಿ ಹೇಳಿದ್ದಾರೆ. ನಾನು ಕಾಂಗ್ರೆಸ್ನ ಪಾರ್ಟಿ ಅವ್ರು ಯಾರು ಲೀಡರ್ಶಿಪ್ ವಹಿಸ್ತಾರೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ನಾನು ಬಯಸೋದಿಲ್ಲ. ಅದು ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಿಸಿದ್ದು. ಆದರೆ ನನ್ನ ತಿಳುವಳಿಕೆ ಪ್ರಕಾರ ನೇತೃತ್ವ ಅನ್ನೋದು, ನಾಯಕತ್ವ ಅನ್ನೋದು ಅದು ಜನ ಕೊಡಬೇಕಾಗಿರೋದು. ನಾಯಕತ್ವ ಅದು ರೂಪುಗೊಳ್ಳೋದು. ಯಾವ ಕಾರಣಕ್ಕೆ ರೂಪುಗೊಳ್ಳುತ್ತೆ? ಜನಪರ ಕಾರ್ಯ ಮತ್ತು ಜನಪರ ಹೋರಾಟದ ಮೂಲಕ ನಾಯಕತ್ವ ರೂಪುಗೊಳ್ಳುತ್ತೆ. ಯಾರು ಆಗಬಲ್ಲರು ಅಂದರೆ ಯಾರು ಜನಪರ ಕಾರ್ಯ ಮಾಡ್ತಾರೆ ಅವರು ಜನನಾಯಕರಾಗ್ತಾರೆ, ಯಾರು ಜನಪರ ಹೋರಾಟ ಮಾಡ್ತಾರೆ ಅವರು ಜನನಾಯಕರಾಗ್ತಾರೆ. ಇನ್ನು ಬೇರೆ ಅವ್ರ ಪಾರ್ಟಿನಲ್ಲಿ ಯಾರು ಲೀಡರ್ಶಿಪ್ ವಹಿಸಬೇಕು ಅನ್ನೋದು ನನ್ ಆಫ್ ಮೈ ಬಿಸ್ನೆಸ್, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ನಾನು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಒಂದು ಕಿತ್ತಾಟದಿಂದ ಆಡಳಿತಾತ್ಮಕ ವಿಚಾರಗಳ ಮೇಲೂ ಕೂಡ ಕೆಲವೊಂದು ಪರಿಣಾಮಗಳು ಬೀಳ್ತಾ ಇದೆ. ಅತ್ಯಾಚಾರ ಪ್ರಕರಣ ಜಾಸ್ತಿ ಆಗ್ತದೆ, ಪುಂಡರು ಲಾಂಗ್ ಹಿಡಿದು ಬೈಕಲ್ಲಿ ಓಡಾಡೋದು ಜಾಸ್ತಿ ಆಗ್ತದೆ, ಕಾನೂನು ಸುವ್ಯವಸ್ಥೆ ಹದಗೆಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋ ಸಂದರ್ಭದಲ್ಲಿ ಗೃಹ ಸಚಿವರು ರಾಜೀನಾಮೆ. ಅಲ್ಲಿ ಏನಾಗಿದೆ ಅಂದರೆ ಕಿಡಿಗೇಡಿಗಳು, ಕ್ರಿಮಿನಲ್ಗಳು ನಿರ್ಭಯರಾಗಿದ್ದಾರೆ, ಸಜ್ಜನರು ಭಯಭೀತರಾಗಿದ್ದಾರೆ. ಯಾವಾಗಲೂ ಒಂದು ಒಳ್ಳೆಯ ಆಡಳಿತದಲ್ಲಿ ಸಜ್ಜನರು ಆಗಿರಬೇಕು, ದುಷ್ಟ ಜನ ಭಯಭೀತರಾಗಬೇಕು. ಆದರೆ ಈ ಕಾಂಗ್ರೆಸ್ ಆಡಳಿತದಲ್ಲಿ ದುಷ್ಟರು ನಿರ್ಭಯರಾಗಿದ್ದಾರೆ, ಅತ್ಯಾಚಾರಿಗಳು ನಿರ್ಭಯರಾಗಿದ್ದಾರೆ, ಕೊಲೆಗಡಕರು ನಿರ್ಭಯರಾಗಿದ್ದಾರೆ, ದುರಾಚಾರಿಗಳು ನಿರ್ಭಯರಾಗಿದ್ದಾರೆ, ಭ್ರಷ್ಟರು ನಿರ್ಭಯರಾಗಿದ್ದಾರೆ, ಸಜ್ಜನರು ಅಬಲೆಯರು ಭಯಭೀತರಾಗಿದ್ದಾರೆ. ಯಾಕೆ ಅಂದರೆ ಆ ಭ್ರಷ್ಟರಿಗೆ, ದುರಾಚಾರಿಗಳಿಗೆ, ಕೊಲೆಗಡಕರಿಗೆ ನಮ್ಮನ್ನು ಇಲ್ಲಿ ರಕ್ಷಣೆ ಮಾಡುವ ವ್ಯವಸ್ಥೆ ಇದೆ ಅಂತ ಅನ್ನುವ ಭಾವನೆ ಇದೆಯಲ್ಲ, ಅದು ಅಪಾಯಕಾರಿ. ಅಂಥವರಿಗೆ ರಾಜಕೀಯ ರಕ್ಷಣೆ ಕೊಡೋದನ್ನು ಯಾರಿದ್ರೂ ಕೂಡ ನಿಲ್ಲಿಸಬೇಕು. ಅವ್ರ ಮೇಲೆ ಎಂಥ ಕಠಿಣ ಕ್ರಮ ತಗೊಳ್ಬೇಕು ಅಂದರೆ, ನಾನು ಯೋಗಿ ಮಾಡೆಲ್ ಅಂತಂದರೆ ಅದಕ್ಕೆ ಅವ್ರು ಗಮನಿಸಿ ನೋಡಬೇಕು. ಉತ್ತರ ಪ್ರದೇಶದಂಥ ದೊಡ್ಡ ರಾಜ್ಯ, ಅರಾಜಕತೆ ಇದ್ದಂಥ ರಾಜ್ಯ, ಅಲ್ಲಿ ಅವರು ತೆಗೆದುಕೊಂಡಂಥ ಕಠಿಣ ಕ್ರಮದಿಂದಾಗಿ ಕಾನೂನು ಸುವ್ಯವಸ್ಥೆ ತಹಬದಿಗೆ ಬಂತು, ಒಂದು ಸುವ್ಯವಸ್ಥಿತ ರಾಜ್ಯವಾಗಿ ಬದಲಾಯಿತು. ಹಾಗಾಗಿ ಒಳ್ಳೆಯದನ್ನು ಎಲ್ಲಿಂದ ಇದ್ರೂ ಸ್ವೀಕಾರ ಮಾಡಬೇಕು ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ, ನಮ್ಮ ಹಿರಿಯರು ಹೇಳಿದ್ದಾರೆ. ಕರ್ನಾಟಕ ಒಳ್ಳೆಯದನ್ನು ಬಿಟ್ಟು ಅವರು ಬೇರೆ ಬೇರೆ ಇದನ್ನು ಸ್ವೀಕಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯಂತೂ ಇತ್ತೀಚಿನ ದಿನಗಳಲ್ಲಿ ಅವರು ಕೊಡುವ ಹೇಳಿಕೆಗಳನ್ನು ಗಮನಿಸಿದಾಗ ಅವರು ರಾಷ್ಟ್ರೀಯ ಪಕ್ಷನೋ ಪ್ರಾದೇಶಿಕ ಪಕ್ಷನೋ ಅನುಮಾನ ಶುರುವಾಗುತ್ತೆ. ಅವರು ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆನೇ ವಿರೋಧದ ಮಾತಾಡ್ತಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬಂದಿದ್ದೇನೆ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದಾಗ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ನಮ್ಮ ರಾಷ್ಟ್ರಪತಿಗಳಾಗಿದ್ದರಲ್ಲ, ಅವರು ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೊದಲ ಚೇರ್ಮನ್ ಆಗಿದ್ದರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಅಂಥದ್ದನ್ನು ರಾಜಕೀಯ ಸ್ವಾರ್ಥಕ್ಕೆ, ಪ್ರಾದೇಶಿಕ ಭಾವನೆಯನ್ನು ಎತ್ಕಟ್ಟೋದಕ್ಕೆ, ರಾಷ್ಟ್ರೀಯತೆಗೆ ವಿರುದ್ಧವಾಗಿ, ಸಂವಿಧಾನಕ್ಕೆ ವಿರುದ್ಧವಾಗಿ ವರ್ತನೆಯನ್ನು ಕೆಲವರ ಜೊತೆನಲ್ಲಿ ಕಾಂಗ್ರೆಸ್ಸು ಸೇರಿ ಮಾಡೋಕ್ಕೆ ಶುರುವಾಗಿಬಿಟ್ಟಿದೆ. ತಾನು ಸುದೀರ್ಘ ಕಾಲ ದೇಶವನ್ನು ಆಳಿದ ಪಾರ್ಟಿ, ರಾಷ್ಟ್ರೀಯ ಪಕ್ಷ ಅನ್ನುವಂಥದ್ದನ್ನು ಮರೆತು ಒಂದು ರೀತಿಯಲ್ಲಿ ಪ್ರಾದೇಶಿಕ ಉನ್ಮಾದವನ್ನೇ ತಲೆಗೇರಿಸ್ಕೊಂಡು ಕೆಲವು ರಾಜಕೀಯ ಪಕ್ಷಗಳು ನಡೆಸ್ಕೊಳ್ಳೋ ರೀತಿಯಲ್ಲಿ ಇವರು ನಡೀತಾ ಇದ್ದಾರೆ. ಹಾಗಾಗಿ ಅವರು ಯಾವುದನ್ನು ವಿರೋಧ ಮಾಡಬೇಕು, ಯಾವುದನ್ನು ಸಮರ್ಥಿಸಬೇಕು ಅನ್ನುವಂಥ ಪ್ರಜ್ಞೆಯನ್ನೇ ಕಳ್ಕೊಂಡಿರೋದು ದುರದೃಷ್ಟಕರ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ನನ್ನನ್ನು ಕಡೆಗಣಿಸ್ಬಿಡಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರೋದು ಚರ್ಚಾಸ್ಪದ ಆಗಿದೆ. ಈಗ ಅಂದರೆ ಮಹಾಯುದ್ಧದಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ತಿದೆ ಅನ್ನೋಂಥ ರೀತಿಗೆ ಅದು ಚರ್ಚೆಗೆ ಕಾರಣ ಆಗಿದೆ. ಹೀ ಈಸ್ ಅವರ್ ಡೆಪ್ಟಿ CM, ಹಿ ವಾಸ್ ಎ CM. ಅವ್ರನ್ನ ಕಡೆಗಣಿಸೋ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಅವರನ್ನು ಕಡೆಗಣಿಸುವ ಪ್ರಶ್ನೆಯೇ ಆ ರೀತಿ ಉದ್ಭವ ಆಗಲ್ಲ. BJPಗೆ ಅತಿ ಹೆಚ್ಚು ಶಾಸಕರಿದ್ದ ಸಂದರ್ಭದಲ್ಲೂ ಕೂಡ ಅವ್ರನ್ನ ನಾವು ಮುಖ್ಯಮಂತ್ರಿ ಮಾಡಿದ್ವಿ. ಮುಖ್ಯಮಂತ್ರಿ ಆಗಿದ್ದಂಥ ದೇವೇಂದ್ರ ಫಡ್ನವೀಸ್ ಅವರು ಉಪಮುಖ್ಯಮಂತ್ರಿ ಆಗಿದ್ದರು. ಹಾಗಾಗಿ ಯಾರನ್ನೂ ಕಡೆಗಣಿಸೋ ಪ್ರಶ್ನೆ ಇಲ್ಲ. ದೇ ಆರ್ ಆಲ್ಸೋ ಪಾರ್ಟ್ ಆಫ್ NDA. ಅವರು ನಮ್ಮ NDA ಒಂದು ಭಾಗ. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೆಮ್. ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಆ ಗೌರವ ಇಟ್ಕೊಂಡೇ ಒಟ್ಟಿಗೆ ತಗೊಂಡು ಹೋಗ್ತೀವಿ.